ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಆವಿನ ನೆರಳಲ್ಲಿ ಕುಳಿತಿರುವ ಕಪ್ಪೆಯಂತೆ ನನ್ನ ಸ್ಥಿತಿಯಾಯಿತಯ್ಯ. ಅಯ್ಯೋ, ಯಾವ ಸತ್ಕರ್ಮವನ್ನು ಸಾಧಿಸದೆ ಜೀವನ ವ್ಯರ್ಥವಾಯಿತಲ್ಲ. ಸೃಷ್ಟಿಕರ್ತ ಕೂಡಲ ಸಂಗಮ ದೇವ, ಇವನ್ನೆಲ್ಲ ತಪ್ಪಿಸಿ ನನ್ನನ್ನು ರಕ್ಷಿಸು. ಸಂಸಾರ ಶೂಲಕ್ಕೇರಿಸುವ ಮೊದಲು ಸ್ವರ್ಗ ಸುಖವಾದರೇನು? ಅನೇಕ ಬಗೆಯ ಸುಖ ದುಃಖದ ಸಂಸಾರ ಆವುಗಾರನ ಗೆಳೆತನದಂತಿದೆ. ತನ್ನ ಆತ್ಮವೇ ತನಗೆ ವೈರಿಯಾದ ಬಳಿಕ ಉಪಯೋಗವೇನು? ಮಹಾದಾನಿ ಕೂಡಲ ಸಂಗಮ ದೇವ, ನೀನೇ ಕಾಯಬೇಕು. ಸಂಸಾರವೆಂಬ ಬಂಧನದಲ್ಲಿ ಸಿಕ್ಕಿರುವೆನು. ಈ ಸಂಸಾರದಲ್ಲಿ ಅರ್ಥವಿಲ್ಲ. ಈ ಬಂಧನದಿಂದ ಮುಕ್ತನನ್ನಾಗಿ ಮಾಡಿ ನನ್ನನ್ನು ರಕ್ಷಿಸು ಕೂಡಲ ಸಂಗಮ ದೇವ. ನಾನು ಕೂಡಲ ಸಂಗಮನನ್ನು ನೆನೆದರೆ ಮಾಯೆಯು ಈ ಪ್ರಪಂಚ ಸುಖ ನೆನೆಯುವುದು. ಕೂಡಲ ಸಂಗಮನನ್ನು ಕೂಡಲು ಬಯಸಿದರೆ ಮಾಯೆಯು ನನ್ನನ್ನು ಅಳಿಸಿ ದುಃಖಪಡಿಸಿ ಕಾಡಿತ್ತು. ಈ ರೀತಿ ಅಡ್ಡದಾರಿಗೆ ಎಳೆಯುತ್ತಿತ್ತು. ಮಾಯೆಯು ಜನನಕ್ಕೆ ತಾಯಾಗಿ ಅಡೆದಳು, ಮಮತೆಗೆ ಮಗಳಾಗಿ ಹುಟ್ಟಿದಳು, ಭೋಗಕ್ಕೆ ಹೆಂಡತಿಯಾಗಿ ಕೂಡಿದಳು. ಈ ರೀತಿ ಮಾಯೆ ನನ್ನನ್ನು ಕಾಡಿತ್ತು. ಈ ಮಾಯೆಯನ್ನು ಕಳೆಯುವುದು ನನ್ನ ಯೋಗ್ಯತೆಯಲ್ಲಿ ಇಲ್ಲ. ಕೂಡಲ ಸಂಗಮ ದೇವ, ನೀವು ಇದನ್ನು ತಿಳಿದಿರುವಿರಿ. ಚಕ್ರಾಧಿಪತಿಯಾದಾಗ ಶೂರನಾದವನೇ ಕುದುರೆ ಸವಾರಿ ಮಾಡುತ್ತಾನೆ. ಅವನ ಸುತ್ತಲೂ ಸರದಾರರು ಕೊಡೆ ಹಿಡಿದುಕೊಂಡು ನಿಲ್ಲುತ್ತಾರೆ. ಅಡವಿಯ ಮದ್ದನೆಯು ಚಂದ್ರಕಾಂತ ಮಣಿಯ ಮುಂದೆ ಬಂದು ನಿಂತು ಅದರಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡು ಅದನ್ನು ಹೀಯಾಳಿಸಿ ನುಡಿದು ಕೊಲ್ಲಲಿಕ್ಕೆ ಹೋಗುತ್ತದೆ. ತಿಳಿದು ನುಡಿದರೆ ಇಲ್ಲಿ ವೈರಿಗಳ ಪರಾಕ್ರಮ ಕಂಡುಬರುವುದಿಲ್ಲ. ಅದರಂತೆ ಬೂದಿಯೊಳಗೆ ಮುಚ್ಚಿದ ಕೆಂಡದಂತೆ ನಿಮ್ಮ ಹೆಸರಾಯಿತು ಕೂಡಲ ಸಂಗಮ ದೇವ. ಈ ಸಂಸಾರದಲ್ಲಿ ಇಂದು ಹೇಗೆ ನಾಳೆ ಹೇಗೆ ಎಂಬ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಚಿಂತೆಯಲ್ಲಿಯೇ ಆಯುಷ್ಯವೆಲ್ಲ ಹೋಯಿತು. ಹಿಂದೆ ಅನೇಕ ಯೋನಿಗಳಲ್ಲಿ ಹುಟ್ಟಿ ಬಂದೆನೆಂಬ ಹೇಯ ಬುದ್ಧಿ ಇಲ್ಲ. ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ. ಕೂಡಲ ಸಂಗಮ ದೇವ, ಈ ಮಾಯೆ ಸದಾಶಿವನನ್ನು ಬಿಟ್ಟು ಬಿಡದೆ ನೆನೆಯಲಿಕ್ಕೆ ಕೊಡದೆ ನನ್ನನ್ನು ಕೊಲ್ಲುತ್ತದೆ. ಏನು ಮಾಡಲಿ? ಸತ್ಯವಾದ ಭಕ್ತಿಯು ಹುಟ್ಟಬಾರದ್ದರಿಂದ ಕೂಡಲ ಸಂಗಮ ದೇವ, ನನ್ನೀ ಮಾಯೆಯು ಬಂಗಾರ, ಹೆಣ್ಣು, ಮಣ್ಣು ಆಸೆಯನ್ನು ತೋರಿಸಿ ನನಗೆ ಊರೂರು ತಿರುಗಿಸುತ್ತಾ ಕುಣಿಸುತ್ತಲಿದೆ. ಶರೀರದ ಕರ್ಮದ ಫಲ ಭೋಗಗಳಲ್ಲಿ ಬಹಳ ಬೇಸತ್ತು ಬಿದ್ದಿರುವನೆಂದು ಯಾವ ನೆವ ಹೇಳಿದರೂ ಬೆನ್ನತ್ತಿ ಬರುವುದು ಬಿಡುವುದಿಲ್ಲ. ಕೂಡಲ ಸಂಗನ ಶರಣರು ಬಂದು ಓಹೋ ಅಂಜದಿರು ಎಂದು ಅಂದರೆ ನಾನು ಬದುಕುವೆನು. ಸಂಸಾರವೆಂಬ ಹಾವು ಕಚ್ಚಲು ಪಂಚೇಂದ್ರಿಯಗಳು ಸುಖವೆಂಬ ವಿಷಯದಿಂದ ನಾನು ಕಷ್ಟಪಡುತ್ತಿರುವೆನು. ನಾನು ತಿರುಗಿ ಕಷ್ಟವು ಕಡಿಮೆಯಾಗಲೆಂದು ಓಂ ನಮಃ ಶಿವಾಯ ಎಂಬ ಮಂತ್ರ ಪಠಿಸುತ್ತಿದ್ದೇನಯ್ಯ ಕೂಡಲ ಸಂಗಮ ದೇವ. ದೇವ, ಏನು ತಿಳಿಯದ ನನ್ನನ್ನು ತಾಯಿಯ ಹೊಟ್ಟೆಯಲ್ಲಿ ಎಂದು ಬಾರದ ಕಷ್ಟಗಳಲ್ಲಿ ಹುಟ್ಟಿಸಿದೆ. ಎಲೆ ಗುರುಲಿಂಗವೇ, ಹುಟ್ಟಿದ್ದೇ ತಪ್ಪಾಯಿತು. ಈಗ ಹುಟ್ಟಿದುದಕ್ಕೆ ಕೃಪೆ ಮಾಡು. ಇನ್ನು ಹುಟ್ಟಿದ್ದಾದರೆ ಕೂಡಲ ಸಂಗಮ ದೇವ ನಿಮ್ಮಾಣೆಯಾಗಿರುವುದು.
Thank you for watching friends. Please subscribe my channel.